ನಾನ್ ಸ್ಪೆಸಿಫಿಕ್ಕಾಗಿ ಇನ್ಫ್ಲಮೇಷನ್ ಆಗಿರೋದನ್ನು ಇಂಡಿಕೇಟ್ ಮಾಡ್ತಕ್ಕಂಥ 2 ಟೆಸ್ಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ CRP ಸಿ ರಿಯಾಕ್ಟಿವ್ ಪ್ರೋಟೀನ್ ಟೆಸ್ಟ್ ಅಂತ, ESR ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ. ಈ ESR ರೇಟ್ ಬಂದು ಮೆನ್ಗಾದರೆ ಅಪ್ ಟು 20 mm/h, ವುಮೆನ್ಗಾದರೆ ಅಪ್ ಟು 25 mm/h, ಅಥವಾ ಮೆನ್ಗೆ ಅಪ್ ಟು 15 mm/h ಆದರೂ ಇರ್ಬೋದು, ವುಮೆನ್ಗೆ ಅಪ್ ಟು 20 mm/h ಆದರೂ ಇರ್ಬೋದು, ಮೆನ್ಗೆ ಅಪ್ ಟು 22 mm/h ಆದರೂ ಇರ್ಬೋದು, ವುಮೆನ್ಗೆ ಅಪ್ ಟು 29 mm at 1 hour ರೀಡಿಂಗ್. ಈ ರೀತಿಯಾದರೂ ನಾರ್ಮಲ್ ರೇಂಜಸ್ನಲ್ಲಿ ಈ ಎರಿಥ್ರೋಸೈಟ್ RBC ಅಂತ ಏನು ಕರಿತೀವಿ ಅದರ ಒಂದು ಸೆಡಿಮೆಂಟೇಷನ್ ರೇಟ್ ಅನ್ನೋದು ಇರುತ್ತೆ. ಈ ESR ಟೆಸ್ಟ್ ರಿಸಲ್ಟ್ಸ್ that are higher than 100 mm/h could indicate a more active disease such as cancer, diabetes or cardiovascular disease. ಈ ESR ವ್ಯಾಲ್ಯೂ 100 mm/hಗಿಂತ ಜಾಸ್ತಿ ಇರೋದು ಯಾವ ಒಂದು ಕಾಯಿಲೆಗಳನ್ನು ಇಂಡಿಕೇಟ್ ಮಾಡ್ಬೋದು ಅಂದರೆ ಕ್ಯಾನ್ಸರ್, ಡಯಾಬಿಟಿಸ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಇಂಡಿಕೇಟ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಈ CRP ಟೆಸ್ಟಿಗೆ ಫಾಸ್ಟಿಂಗ್ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಈ CRP ಅನ್ನೋ ಪ್ರೋಟೀನ್ ಅನ್ನೋದೇನಿದೆ ಅದು ಲಿವರಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಪ್ರೋಟೀನ್. ಈ ಒಂದು ಪ್ರೋಟೀನ್ ಅಂತಕ್ಕಂಥದ್ದು ದ ಮೋಸ್ಟ್ ಸೆನ್ಸಿಟಿವ್ ಅಕ್ಯೂಟ್ ಫೇಸ್ ರಿಯಾಕ್ಟೆಂಟ್ಸ್, ಅಂದರೆ ಇಟ್ ಈಸ್ ರಿಲೀಸ್ಡ್ ಇನ್ ಟು ದ ಬ್ಲಡ್ ಸ್ಟ್ರೀಮ್ ವಿತಿನ್ ಎ ಫ್ಯೂ ಅವರ್ಸ್ ಆಫ್ಟರ್ ದಿ ಇಂಜುರಿ, ದಿ ಸ್ಟಾರ್ಟ್ ಆಫ್ ಆನ್ ಇನ್ಫೆಕ್ಷನ್ ಆರ್ ಅದರ್ ಕಾಸ್ ಆಫ್ ಇನ್ಫ್ಲಮೇಷನ್. ಸೊ ಇದು ಬಿಲೋ 1.0 mg/dl ಅಥವಾ 0.8 1.0 mg/dl ಅಷ್ಟು ಇದ್ದರೆ ನಾರ್ಮಲ್. ಹೂ ಶುಡ್ ಗೆಟ್ ಎ CRP ಟೆಸ್ಟ್ ಅಂತಂದರೆ ಸಸ್ಪೆಕ್ಟ್ಸ್ ಆಫ್ ಆರ್ಥ್ರೈಟಿಸ್, ಕ್ಯಾನ್ಸರ್, ಇನ್ಫೆಕ್ಷನ್ ಇರ್ತಕ್ಕಂಥದ್ದು. ಸೊ ಇವರೆಲ್ಲ ಸಸ್ಪೆಕ್ಟ್ಸ್ ಏನಿರ್ತಾರೆ ಅವರು ಈ CRP ಟೆಸ್ಟ್ಗೆ ಒಳಗಾಗಬೇಕಾಗಿರುತ್ತೆ. ಸೊ ಯಾವಾಗ CRP ವ್ಯಾಲ್ಯೂ ಬಂದು 1ಇಂದ 2.9 mg/dl ಇರುತ್ತೋ ಅದು ಇಂಟರ್ಮೀಡಿಯೇಟ್ ರಿಸ್ಕನ್ನು ಇಂಡಿಕೇಟ್ ಮಾಡುತ್ತೆ. ಮೋರ್ ದ್ಯಾನ್ 3 ಇದ್ದರೆ ಹೈಯರ್ ದಿ ರಿಸ್ಕ್ ಆಫ್ ಹಾರ್ಟ್ ಎಲಿಮೆಂಟ್ಸ್ನ ಇಂಡಿಕೇಟ್ ಮಾಡುತ್ತೆ. ಮೋರ್ ದ್ಯಾನ್ 10 ಇದ್ದರೆ ಹೈಯರ್ ಲೆವೆಲ್ ಆಫ್ ಇನ್ಫ್ಲಮೇಷನ್ ಇನ್ ದ ಬಾಡಿ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ESR ಅಂತ ಬಂದರೆ ಆಗಲೇ ಹೇಳಿದಾಗೆ ಮೆನ್ಗೆ ಅಪ್ ಟು 20 ಆರ್ 15 ಆರ್ 22 ಅಟ್ 1 hour ರೀಡಿಂಗಲ್ಲಿರಬೇಕು. ವುಮೆನ್ಗೆ ಅಪ್ ಟು 25 ಆರ್ 20 ಆರ್ ಅಪ್ ಟು 29 ಕೂಡ mm ಅಟ್ 1 hour ರೀಡಿಂಗಲ್ಲಿ ವುಮೆನ್ಗೆ ಇರ್ಬೋದಾಗಿರುತ್ತೆ. ಸೊ ಅದನ್ನು ನಾವು ನಾರ್ಮಲಾಗಿ ನೋಡಿದ್ರೆ ಫೀಮೇಲ್ಸ್ ಲೆಸ್ ದ್ಯಾನ್ 50 ಏಜಲ್ಲಿ ನೋಡಿದ್ರೆ ಅದು ನಾರ್ಮಲ್ ಬಂದು ಅಪ್ ಟು 20, ಅಬ್ನಾರ್ಮಲ್ ಬಂದು ಮೋರ್ ದ್ಯಾನ್ 20. ಮೇಲ್ಸ್ಗೆ ಲೆಸ್ ದ್ಯಾನ್ 50 ಏಜಲ್ಲಿ ನೋಡೋದಾದರೆ ನಾರ್ಮಲ್ ಬಂದು 15 ಅಪ್ ಟು 15, ಅಬ್ನಾರ್ಮಲ್ ಬಂದು ಮೋರ್ ದ್ಯಾನ್ 15. ಫೀಮೇಲ್ಸ್ಗೆ ಮೋರ್ ದ್ಯಾನ್ 50 ಇಯರ್ಸ್ ಆಫ್ ಏಜ್ಗೆ ನಾರ್ಮಲ್ ಬಂದು ಅಪ್ ಟು 30, ಅಬ್ನಾರ್ಮಲ್ ಬಂದು ಮೋರ್ ದ್ಯಾನ್ 30. ಮೇಲ್ಸ್ಗೆ ಮೋರ್ ದ್ಯಾನ್ 50 ಇಯರ್ಸ್ ಆಫ್ ಏಜ್ಗೆ ನಾರ್ಮಲ್ ಬಂದು ಅಪ್ ಟು 20, ಅಬ್ನಾರ್ಮಲ್ ಬಂದು ಮೋರ್ ದ್ಯಾನ್ 20. ಚಿಲ್ಡ್ರನ್ಗೆ ನಾರ್ಮಲ್ ಬಂದು ಅಪ್ ಟು 10, ಅಬ್ನಾರ್ಮಲ್ ಬಂದು ಮೋರ್ ದ್ಯಾನ್ 10. ಸೊ ಈ ಒಂದು ESR ಟೆಸ್ಟ್ಗೆ ಫಾಸ್ಟಿಂಗ್ ಅನ್ನೋದು ಬೇಕಾಗಿರಲ್ಲ. ಒಂದು ಟಾಲ್ ವರ್ಟಿಕಲ್ ಟ್ಯೂಬ್ನ ತೊಗೊಂಡ್ಬಿಟ್ಟು ಬ್ಲಡ್ನ ಹಾಕಿದಾಗ RBCs ಏನಿರುತ್ತೆ ಬ್ಲಡ್ ಕಾಂಪೋನೆಂಟ್ ಆಗಿ ಅದರ ಒಂದು ರೇಟ್ ಆಫ್ ಫಾಲ್ ಅಂತಕ್ಕಂಥದ್ದು ಏನಿದೆ ಅದನ್ನೇ ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ ಕರೆಯೋದು. ಅದರ ಒಂದು ಇನ್ಕ್ರೀಸಿಂಗ್ ರೇಟ್ ಏನಿರುತ್ತೆ, ಇನ್ಕ್ರೀಸ್ಡ್ ಸೆಡಿಮೆಂಟೇಷನ್ ರೇಟ್ ಅಂತ ಏನಿರುತ್ತೆ, ಇನ್ಕ್ರೀಸ್ಡ್ ರೇಟ್ ಆಫ್ ಫಾಲ್ ಅನ್ನೋದೇನಿರುತ್ತೆ ಅದು ಇನ್ಫ್ಲಮೇಷನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಅದರ ಜೊತೆ ಪ್ರೋಗ್ರೆಸ್ ಆಫ್ ಆ್ಯನ್ ಇನ್ಫ್ಲಮೇಟರಿ ಡಿಸೀಸ್ನ ಕೂಡ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಸೊ ಇದು ಕೂಡ ಒಂದು ನಾನ್ ಸ್ಪೆಸಿಫಿಕ್ ಟೆಸ್ಟ್. ಇಟ್ ಡಿಟೆಕ್ಟ್ಸ್ ದಿ ಇನ್ಫ್ಲಮೇಷನ್ ಅಸೋಸಿಯೇಟೆಡ್ ವಿತ್ ಕಂಡೀಷನ್ಸ್ ಸಚ್ ಆಸ್ ಕ್ಯಾನ್ಸರ್, ಆಟೋ ಇಮ್ಯೂನ್ ಡಿಸೀಸಸ್. ಇಲ್ಲಿ ಆಟೋ ಇಮ್ಯೂನ್ ಡಿಸೀಸಸ್ ಅಂದರೆ ಇಷ್ಟೇ, ನಮ್ಮಲ್ಲಿರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್
ಹೆಲ್ದಿ ಸೆಲ್ನೇ ಫಾರಿನ್ ಸೆಲ್ ಅಂತ ಮಿಸ್ಟೇಕಾಗಿ ಅಂದ್ಕೊಂಡು ಅಟ್ಯಾಕ್ ಮಾಡಿದಾಗ ಉಂಟಾಗ್ತಕ್ಕಂಥ ಒಂದು ಕಂಡೀಷನ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಅದರಿಂದ ಆಗ್ತಕ್ಕಂಥ ಇನ್ಫ್ಲಮೇಷನ್ ಕೂಡ ಈ ಒಂದು ESR ಡಿಟೆಕ್ಟ್ ಮಾಡ್ತಕ್ಕಂಥದ್ದು. Inflammation in the body can develop a certain condition in the body such as rheumatoid arthritis, ಅಂದರೆ ಜಾಯಿಂಟ್ ಪೇನ್ಸ್ ಇನ್ ದ ಆರ್ಮ್ಸ್ ಅಂಡ್ ಲೆಗ್ಸ್. SLE ಅಂದರೆ ಸಿಸ್ಟಮ್ಯಾಟಿಕ್ ಲ್ಯೂಪಸ್ ಎರಿಥಮೆಟೋಸಸ್, ಅಂದರೆ ಎ ಟೈಪ್ ಆಫ್ ಆಟೋ ಇಮ್ಯೂನ್ ಡಿಸೀಸ್ ಆಲ್ಸೋ ಕಾಲ್ಡ್